ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಡೆವಿಲ್ ಸಿನಿಮಾಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲ ದಿನ ಮತ್ತಿಕೆರೆಯ ಮುರಳಿ ಚಿತ್ರಮಂದಿರದ ನೇರವಾಗಿ ನಾವು ಹೋಗಿದ್ದು ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರಕ್ಕೆ. ಅದಾದ ಬಳಿಕ ಅಲ್ಲಿಂದ ಸಿದ್ದೇಶ್ವರ ಚಿತ್ರಮಂದಿರಕ್ಕೆ ಹೋಗ್ಬೇಕಂತ ಇದ್ವಿ, ಹಾಗೆ ಹೋದ್ವಿ ಕೂಡ. ಒಂದಿಷ್ಟು ಕಾರಣಾಂತರಗಳಿಂದ ಚಿತ್ರಮಂದಿರಕ್ಕೆ ಹೋಗ್ಲಿಕ್ಕಾಗಿಲ್ಲ. ಅದನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ಮಾಗಡಿ ರಸ್ತೆಗೆ ಬಂದ್ವಿ. ಮಾಗಡಿ ರಸ್ತೆಯಲ್ಲಿ ಮೊದಲು ನಾವು ಹೋಗಿದ್ದು ಅಂಜನ್ ಚಿತ್ರಮಂದಿರಕ್ಕೆ, ಅದಾದ ಬಳಿಕ ಪ್ರಸನ್ನ. ಈ ಎರಡು ಎಪಿಸೋಡನ್ನು ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ. ಇವತ್ತಿನ ಎಪಿಸೋಡ್ನಲ್ಲಿ ವೀರೇಶ್ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ ಹೇಗಿದೆ, ಇದನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಚಿತ್ರಮಂದಿರ 2 ಪರದೆ ಉಳ್ಳಂಥ ಚಿತ್ರಮಂದಿರ, ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಂತೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈಗಾಗಲೇ ದರ್ಶನ್ ಅವರ ಬೃಹತ್ ಕಟೌಟನ್ನು ಇಲ್ಲಿ ಹಾಕಲಾಗಿದೆ. ಹೂವಿನ ಹಾರ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಆಗಿ ಇದೆ. ಕಾರಣ ಏನಂತ ಹೇಳಿದ್ರೆ, ಪ್ರಸನ್ನ ಚಿತ್ರಮಂದಿರದಲ್ಲಿ ಜಾತ್ರೆಯನ್ನೇ ಮಾಡ್ತಾ ಇದ್ದಾರೆ. ಪ್ರಸನ್ನ ಚಿತ್ರಮಂದಿರದಲ್ಲಿ ಆ ಮಟ್ಟದಲ್ಲಿ ವಾವ್ ಸೆಲೆಬ್ರೇಷನ್ ನಡೀತಾ ಇದೆ. ಹೀಗಿರಬೇಕಾದ್ರೆ 3 ಚಿತ್ರಮಂದಿರಗಳಲ್ಲಿ ಒಂದೇ ಸಿನಿಮಾವನ್ನು ಹಾಕಿದರೆ ಯಾವ ಮಟ್ಟಕ್ಕೆ ಇರಬೇಡ, ಅದು ಒಂದೇ ಏರಿಯಾದಲ್ಲಿ. ಆದರೂ ಹೌಸ್ಫುಲ್ ಆಗಿದೆ. ಡೆವಿಲ್ ಸಿನಿಮಾಗೆ ವೀರೇಶ್ ಚಿತ್ರಮಂದಿರದಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ದಿನ 5 ಆಟದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರೋದು ಮೊದಲ ದಿನದ ದೃಶ್ಯಾವಳಿ. ದಿನ 5 ಆಟ. ಬೆಳಗ್ಗೆ 6 ಗಂಟೆಗೆ ವಿಶೇಷ ಪ್ರದರ್ಶನ ಕೂಡ ಇತ್ತು, ಫ್ಯಾನ್ ಶೋ. ಪ್ರಸ್ತುತ ಈ ಚಿತ್ರಮಂದಿರದಲ್ಲಿ ಅಖಂಡ 2 ಹಾಗೆ ಡೆವಿಲ್ ಸಿನಿಮಾ 2 ಸಿನಿಮಾಗಳ ಪ್ರದರ್ಶನ. ಅಖಂಡ 2 ಸಿನಿಮಾಗೂ ಕೂಡ ದಿನ 5 ಆಟ, ಡೆವಿಲ್ ಸಿನಿಮಾಗೂ ಕೂಡ ದಿನ 5 ಆಟ. ಈ ಸಿನಿಮಾ ರಿಲೀಸ್ ಆಗಿರೋದು ಗುರುವಾರ. ಇಲ್ಲಿ ಅಖಂಡ ಸಿನಿಮಾದ ಬೃಹತ್ ಫ್ಲೆಕ್ಸ್ ಇದೆ ಸರಿ, ಆದರೆ ನಾವು ಹೋದ ದಿನದಂದು ಅಲ್ಲಿ ಪ್ರದರ್ಶನ ಆಗ್ತಾ ಇದ್ದಿದ್ದು ದುರಂಧರ್. ಯಾಕಂತೇಳಿದರೆ ಡೆವಿಲ್ ಸಿನಿಮಾ 11ಕ್ಕೆ ರಿಲೀಸ್ ಆದರೆ ಅಖಂಡ ಸಿನಿಮಾ 12ಕ್ಕೆ ರಿಲೀಸ್ ಆಯಿತು. ಹೀಗಾಗಿ ಒಂದು ದಿನ ಮೊದಲೇ ಅಖಂಡ ಸಿನಿಮಾದ ಫ್ಲೆಕ್ಸ್ ಕೂಡ ಹಾಕಿದ್ರು. ಇರಲಿ, ಆ ವಿಚಾರವನ್ನು ಪಕ್ಕಕ್ಕೆ ಇಡೋಣ. ಡೆವಿಲ್ ಸಿನಿಮಾಗೆ ಯಾವ ಮಟ್ಟದಲ್ಲಿ ವೀರೇಶ್ ಚಿತ್ರಮಂದಿರದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಕೇಳಿದ್ರೆ, ಹೌಸ್ಫುಲ್ ಪ್ರದರ್ಶನ. ಮೊದಲ ದಿನ ಹೌಸ್ಫುಲ್, 2ನೇ ದಿನ ಹೌಸ್ಫುಲ್, ನಿನ್ನೆ ಕೂಡ ಹೌಸ್ಫುಲ್, ಇವತ್ತು ಕೂಡ ಹೌಸ್ಫುಲ್ಲೇ. ಈಗ ಬೆಳಗ್ಗೆ 10:10ಕ್ಕೆ ಪ್ರದರ್ಶನ ಇದೆ. 10:10, 1:10, 4:15, 7:20 ಹಾಗೆ ರಾತ್ರಿ 10:30. ಒಟ್ಟು 5 ಪ್ರದರ್ಶನ. ಸೇಮ್ ಇದೇ ಟೈಮಿಂಗ್ಸಲ್ಲಿ ಅಖಂಡ 2 ಸಿನಿಮಾ ಕೂಡ ಪ್ರದರ್ಶನ ಕಾಣ್ತಾ ಇದೆ. ಈಗಾಗಲೇ ಹೌಸ್ಫುಲ್. ಇದು ಮೊನ್ನೆ ಗುರುವಾರದ ದೃಶ್ಯಾವಳಿ. ಗುರುವಾರ ಹೌಸ್ಫುಲ್ಲು ವೀರೇಶ್ ಚಿತ್ರಮಂದಿರ. ಇದು 3 ಗಂಟೆ ಹೊತ್ತಿಗೆ 3:10, 3:05 ಏನಾಗಿತ್ತು ಹೋಗಬೇಕಾದ್ರೆ. ಹೌಸ್ಫುಲ್ಲು ಎಲ್ಲ ಪ್ರದರ್ಶನಗಳು ಕೂಡ. ಶುಕ್ರವಾರ, ಶನಿವಾರ ಎಲ್ಲ ದಿನಗಳು ಕೂಡ ಹೌಸ್ಫುಲ್ ಆಗ್ತಾ ಇದೆ. ವೀರೇಶ್ ಚಿತ್ರಮಂದಿರದಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗ್ತಾ ಇದೆ. 3 ಚಿತ್ರಮಂದಿರಗಳಲ್ಲಿ, ಅದು 3 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿದ್ರೂ ಕೂಡ ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಮಾಗಡಿ ರಸ್ತೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಎಲ್ಲ ಫ್ಲೆಕ್ಸ್ ಎಲ್ಲ ಹಾಕಿದ್ದಾರೆ, ಬ್ಯಾನರು, ಪೋಸ್ಟರು, ಕಟೌಟು ಎಲ್ಲನೂ ಬಿದ್ದಿದೆ. ಆದರೆ ಸೆಲೆಬ್ರೇಷನ್ ಮಾತ್ರ ಇಲ್ಲ. ಯಾಕಂತೇಳಿದರೆ ಕಳೆದ ಎಪಿಸೋಡ್ನಲ್ಲೇ ಹೇಳಿದ್ವಿ, ಪ್ರಸನ್ನ ಚಿತ್ರಮಂದಿರದಲ್ಲಿ ಯಾವ ಮಟ್ಟದಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ ಅಂತ. ಪ್ರಸನ್ನ ಚಿತ್ರಮಂದಿರದಲ್ಲಂತೂ ಭರ್ಜರಿಯಾದಂಥ ಸೆಲೆಬ್ರೇಷನ್ನು, ಅನ್ನದಾನ ಕೂಡ ಇದೆ. ಆ ಮಟ್ಟದಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ವೀರೇಶ್ ಚಿತ್ರಮಂದಿರ, ಬೃಹತ್ ಚಿತ್ರಮಂದಿರ. ಮೊದಲು ಇದು ಒಂದೇ ಚಿತ್ರಮಂದಿರ, ಶಾಂತಲಾ ಅನ್ನುವ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಈ ಹಿಂದೆ. ಅದಾದ ಬಳಿಕ ಇದನ್ನು ಮಲ್ಟಿಸ್ಕ್ರೀನ್ ಚಿತ್ರಮಂದಿರವಾಗಿ ಪರಿವರ್ತನೆ ಮಾಡಲಾಯಿತು. ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಂತ ಹೇಳಿದರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಂತ ಯಾರಿಗೂ ಅನಿಸಲ್ಲ. ಯಾಕಂದರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದ ರೀತಿಯಲ್ಲಿ ಇಲ್ಲ.
ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ರೀತಿಯಲ್ಲೇ ಪ್ರೇಕ್ಷಕರಿಗೆ ಮನರಂಜನೆ ರಸದೌತಣವನ್ನು ನೀಡ್ತಾ ಇದೆ. ಕನ್ನಡ ಸಿನಿಮಾಗಳಿಗೆ ಮೊದಲ ಆದ್ಯತೆಯನ್ನು ಕೊಡುವಂಥ ಚಿತ್ರಮಂದಿರಗಳಲ್ಲಿ ವೀರೇಶ್ ಕೂಡ ಒಂದು. ಹಾಗಂತ ಪರಭಾಷಾ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗಲ್ವ ಅಂತ ಕೇಳಿದ್ರೆ ರಿಲೀಸ್ ಆಗುತ್ತೆ, ಆದರೆ ಕನ್ನಡ ಸಿನಿಮಾಗಳಿಗೇ ಮೊದಲ ಆದ್ಯತೆ. ಪ್ರಸ್ತುತ ಡೆವಿಲ್ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಕೇವಲ ಡೆವಿಲ್ ಮಾತ್ರ ಅಲ್ಲ, ಅಖಂಡ ಸಿನಿಮಾ ಕೂಡ ಇಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಅಖಂಡ ಕೂಡ ಅತ್ಯುತ್ತಮವಾದಂಥ ಸಿನಿಮಾ, ಅತ್ಯುತ್ತಮವಾದಂಥ ಪ್ರತಿಕ್ರಿಯೆ ಎಲ್ಲೆಡೆ ಈ ಸಿನಿಮಾ ಕೂಡ ವ್ಯಕ್ತವಾಗ್ತಾ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.